ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನೋಡಿ ಇಲ್ಲಿ ನಮ್ಮ ರಾಧೆ ಆಗಲೇ ರೆಡಿಯಾಗಿ ನಿಂತಿದ್ದಾಳೆ. ನನಗೆ ರಾಧೆ ಥರ ಮೇಕ್ ಓವರ್ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ನಾನೇ ರೆಡಿ ಆಗಿಬಿಟ್ಟು ವ್ಲಾಗ್ ಮಾಡಬೇಕು ಅಂತ ಇತ್ತು ನನಗೆ. ಬಟ್ ವೈ ನಾಟ್ ನಮ್ಮ ನಿಹಾರಿಕಾ ಅಂತ ಅವಳು ನೋಡೋದಕ್ಕೆ ಕ್ಯೂಟಾಗಿ ಹಾಗೆ ಕಾಣ್ತಾಳೆ. ಸೊ ಅವಳನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಮೊದಲು 2 ಜಡೆ ಹಾಕ್ಕೊಂಡೆ ನಾನು. ಬಿಕಾಸ್ ಅವಳಿಗೆ ಹೇರ್ ಬಂದು ತುಂಬ ಲೆಂತು ಇರಲಿಲ್ಲ, ತುಂಬ ಶಾರ್ಟು ಇರಲಿಲ್ಲ. ಹಾಗಾಗಿ 2 ಜಡೆನ ಹಾಕಿ ನೀಟಾಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಜಡೆ ಹಾಕ್ಕೊಂಡೆ. ತುಂಬ ಕಡಿಮೆ ಅಂದರೆ ಕಡಿಮೆ ಐಟಮ್ಸ್ ಯೂಸ್ ಮಾಡ್ಬಿಟ್ಟು ಮೇಕಪ್ ಮಾಡಿದ್ದೀನಿ. ಫೈನಲ್ ಲುಕ್ ಮಾತ್ರ ತುಂಬ ಆಸಮಾಗಿ ಕಾಣ್ತಾ ಇದ್ಲು, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು, ಕ್ಯೂಟ್ ರಾಧೆ ಥರ ಕಾಣ್ತಾ ಇದ್ಲು. ಮಕ್ಕಳಿಗೆ ಮೇಕಪ್ ಮಾಡುವಾಗ ಪ್ಲೀಸ್ ನೋಡಿಕೊಂಡು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಕೆಲವರೆಲ್ಲ ವಾಟರ್ ಕಲರ್ನ ಫೇಸ್ ಮೇಲೆ ಯೂಸ್ ಮಾಡ್ತಾರೆ. ಅದು ಕೆಲವೊಬ್ಬರು ಸ್ಕಿನ್ಗೆ ಆಗಿ ಬರುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ, ಅಲರ್ಜಿಗಳಾಗತ್ತೆ. ಸೊ ಹಾಗಾಗಿ ಯಾವ ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಕಡೆ ಗಮನ ಇರಲಿ. ನಾನಿಲ್ಲಿ ಜಸ್ಟ್ ಡರ್ಮಾದವ್ರದ್ದು ನಾನು ಸೀರಿಯಲ್ ಶೂಟಿಂಗಿಗೆ ಏನು ಬಳಸ್ತೀನಿ ಆ ಬೇಸನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಡರ್ಮಾದು ಶೇಡ್ ಬಂದು 4.5D. ಇವಳು ತುಂಬ ಬ್ರೈಟ್ ಇರೋದ್ರಿಂದ ನಾನು ಆ ಶೇಡನ್ನು ಹಚ್ಕೋತಾ ಇದ್ದೀನಿ. ಅದು ತುಂಬಾ ಕಡಿಮೆ ಹಚ್ಕೊಂಡಿದ್ದು. ಮಾಯ್ಶ್ಚರೈಸರ್ ಹಚ್ಚಿ 1-2 ಮಿನಿಟ್ಸ್ ಅದನ್ನು ನೀಟಾಗಿ ಅಬ್ಸರ್ವ್ ಆಗೋದಕ್ಕೆ ಬಿಟ್ಟೆ ನಾನು. ಮಾಯ್ಶ್ಚರೈಸರ್ ಬಂದು ಸಾಫ್ಟ್ ನೆವಿಯಾ. ಇವಳು ಯೂಶ್ವಲಿ ಸ್ಕೂಲಿಗೆ ಹೋಗುವಾಗ ಯಾವುದೇ ಫಂಕ್ಷನ್ಸ್ ಇದ್ರೂ ಅದನ್ನೇ ಹಚ್ಕೋತಾಳೆ. ಇವಳು ಸ್ಕಿನ್ನಿಗೆ ಅದು ಸೂಟ್ ಆಗ್ತಿರೋದ್ರಿಂದ ನಾನು ಅದನ್ನೇ ಅಪ್ಲೈ ಮಾಡಿಬಿಟ್ಟು ಒಂದು 2 ನಿಮಿಷದ ತನಕ ಅಬ್ಸರ್ವ್ ಆಗೋದಕ್ಕೆ ಬಿಟ್ಟೆ. ಫೇಸ್ ನೀಟಾಗಿ ಮಾಯ್ಶ್ಚರೈಸ್ ಆದಮೇಲೆ ಮೇಕಪ್ ಚೆನ್ನಾಗಿ ಹಿಡಿಯುತ್ತೆ. ಸೊ ಇದಾದಮೇಲೆ ನಾನು ಬೇಸ್ನ ಯೂಸ್ ಮಾಡಿದೆ ಡರ್ಮಾದವ್ರದ್ದು. ನೀವು ಯಾವುದೇ ಫೌಂಡೇಶನ್ ಬೇಕಿದ್ದರೂ ಯೂಸ್ ಮಾಡ್ಬೋದು. ಇದು ಬ್ರೈಟ್ ಶೇಡ್ ಇತ್ತು ಆ್ಯಂಡ್ ಇವಳು ಸ್ವಲ್ಪ ಫೇರ್ ಇರೋದ್ರಿಂದ ಈ ಶೇಡ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಲೈಟಾಗಿ ತೊಗೊಂಡಿದ್ದೀನಿ ನಾನು. ಜಸ್ಟ್ 1 ಕೋಟ್ ಅಷ್ಟೇ ನಾನು ಅಪ್ಲೈ ಮಾಡಿದ್ದು. ಅದು ತುಂಬ ತೆಳು ಕೋಟಲ್ಲಿ ಅಪ್ಲೈ ಮಾಡಿದ್ದು ಇವಳಿಗೆ ನಾನು ಡರ್ಮನ. ಅದಾದಮೇಲೆ ಬ್ರಷ್ಗಳು ಅಷ್ಟೇ, ಮೇಕಪ್ ಬ್ರಷ್ಗಳು ನೋಡ್ಕೊಂಡು ಯೂಸ್ ಮಾಡಿ. ಮಕ್ಕಳಿಗೆ ಯೂಸ್ ಮಾಡುವಾಗ ದಯವಿಟ್ಟು ತುಂಬ ಹಾರ್ಷಾಗಿರೋ ಬ್ರಷ್ಗಳನ್ನೆಲ್ಲ ಯೂಸ್ ಮಾಡಬೇಡಿ. ಲೋಕಲ್ ಬ್ರಷ್ಗಳನ್ನ ಯೂಸ್ ಮಾಡಬೇಡಿ. ಇದು ಬಂದು ನಾನು ವೈಭವ್ ಸ್ಟೋರ್ಸಲ್ಲಿ ತೊಗೊಂಡಿದ್ದು ಬ್ರಷು. ತುಂಬ ಸಾಫ್ಟಾಗಿದೆ ಆ್ಯಂಡ್ ನೋಡ್ಬೋದು ನೀವು ಅವಳ ಫೇಸ್ ಎಕ್ಸ್ಪ್ರೆಷನ್ಸ್ನ. ಎಲ್ಲೂ ಏನೋ ತುಂಬ ಕಷ್ಟ ಆಗ್ತಿದೆ ಅನ್ನೋ ಥರ ಇಲ್ಲ, ನೀಟಾಗಿ ಬ್ಲೆಂಡ್ ಆಗುತ್ತೆ. ಫೇಸ್ ಜೊತೆಗೆ ನೆಕ್ ಪಾರ್ಟನ್ನು ಕೂಡ ನಾನು ಕವರ್ ಮಾಡಿಕೊಂಡೆ. ಆ್ಯಕ್ಚುಲಿ ಇಯರ್ಸ್ ಕೂಡ ಕವರ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಫೇಸ್ ಮತ್ತು ಒಂದು ಕಲರು, ಹ್ಯಾಂಡ್ಸ್ ಒಂದು ಕಲರ್, ಈ ಥರ ಕಾಣುತ್ತೆ. ಸೊ ನೀಟಾಗಿ ನಿಧಾನಕ್ಕೆ ಬ್ಲೆಂಡ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಫೌಂಡೇಶನ್ ಪೌಡರನ್ನು ಜಸ್ಟ್ ಟ್ಯಾಪ್ ಮಾಡಿದೆ ಅಷ್ಟೇ. ನಾನು ಹೇಳಿದ್ನಲ್ಲ, ತುಂಬ ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಲುಕ್ನ. ಫೌಂಡೇಶನ್ ಪೌಡರ್ ತೊಗೊಂಡು ಜಸ್ಟ್ ಟ್ಯಾಪ್ ಮಾಡಿಕೊಂಡೆ. ಮಕ್ಳಿಗೇನು ಡಾರ್ಕ್ ಸರ್ಕಲ್ಸ್ ಇರಲ್ಲ, ಡಿಸ್ಕಲರೇಷನ್ಸು ಏನು ಅಷ್ಟೊಂದಿರಲ್ಲ. ಸೊ ಹಾಗಾಗಿ ಈಸಿ ಇದು. ಇದಾದಮೇಲೆ ಒಂದು 2 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ಸೆಟ್ ಆಗಬೇಕಲ್ವ. ಸೆಟ್ ಆಗಿದ್ದಾದಮೇಲೆ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸ್ನ ನೀಟಾಗಿ ಮೊದಲು ಬ್ರಷ್ ಮಾಡಿಕೊಂಡು ಅದಾದಮೇಲೆ ನೀಟಾಗಿ ಫಿಲ್ ಮಾಡಿಕೊಂಡೆ. ಐಬ್ರೋಸ್ ಆದಮೇಲೆ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಾನು ತೊಗೊಂಡಿರೋದು ಬ್ರೌನ್ ಕಲರ್ ಶೇಡನ್ನು ಅದು ತೊಗೊಂಡು ನೀಟಾಗಿ ಲಿಪ್ಸಿಗೆ ಔಟ್ಲೈನ್ನ ಬರ್ಕೊಂಡೆ. ಇದಾದಮೇಲೆ ಅದೇ ಸ್ವಿಸ್ ಬ್ಯೂಟಿ ಅವ್ರದ್ದು ಇನ್ನೊಂದು ಲಿಪ್ ಪೆನ್ಸಿಲ್ನ ತೊಗೊಂಡು ಮೊದಲು ಅದನ್ನು ಫಿಲ್ ಮಾಡಿಕೊಂಡೆ. ಪಿಂಕ್ ಕಲರ್ ಶೇಡನ್ನು ತೊಗೊಂಡಿದ್ದೀನಿ, ಅದರಲ್ಲಿ ನೀಟಾಗಿ ಫಿಲ್ ಮಾಡಿಕೊಂಡೆ. ನಾನಿಲ್ಲಿ ಲಿಪ್ಸ್ಟಿಕ್ನ ಕೂಡ ಯೂಸ್ ಮಾಡಿಲ್ಲ. ಲಿಪ್ನ ನೀಟಾಗಿ ಪಿಂಕ್ ಕಲರಲ್ಲಿ ಫಿಲ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ನಿಮಗೆ ಈ ಪ್ರಾಡಕ್ಟ್ನ ನನ್ನ ಕೈಲಾದರೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಅದಾದಮೇಲೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಸ್ಮೂದಿ ಲವ್ ಅಂತ ಟಿಂಟೆಡ್ ಲಿಪ್ ಬಾಮ್ ಒಂದನ್ನು ಯೂಸ್ ಮಾಡಿದೆ. ಮೈ ಗ್ಲಾಮಿಂದ ತೊಗೊಂಡಿದ್ದು. ಇದು ಎಷ್ಟು ಚೆನ್ನಾಗಿ ವರ್ಕ್ ಆಯ್ತಂದರೆ ನಾನು ಇದರಲ್ಲೇ ಲಿಪ್ನೂ ಕವರ್ ಮಾಡ್ಕೊಂಡಿದ್ದೀನಿ, ಚೀಕ್ ರೋಸ್ನೂ ಮಾಡ್ಕೊಂಡಿದ್ದೀನಿ, ಐ ಶ್ಯಾಡೋನು ಅದರಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಔಟ್ಲುಕ್ಕು ಆ್ಯಂಡ್ ತುಂಬ ಶೈನಿಯಾಗಿ ಬ್ರೈಟಾಗಿ ಕಾಣ್ತಾಯಿತ್ತು. ಯಾವುದೇ ಹೈಲೈಟರ್ ಕೂಡ ಯೂಸ್ ಮಾಡಲಿಲ್ಲ ನಾನು. ಇದು ಒಂದೇ ಒಂದು ಏನಿದೆ ಲಿಪ್ ಬಾಮು, ಟಿಂಟೆಡ್ ಲಿಪ್ ಬಾಮು, ಇದು ಒಂದರಿಂದನೇ ಫುಲ್ ರಾಧಾರಾಣಿ ಲುಕ್ ಕವರ್ ಆಯಿತು. ನೆಕ್ಸ್ಟ್ ನಾನು ಇಲ್ಲಿ ಐನ ಮೇಕಪ್ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡಿಕೊಂಡೆ. ಜಸ್ಟ್ ಶುಗರ್ದು ಐಲೈನರ್ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಇವಳದು ಆಲ್ರೆಡಿ ಮರ್ಮೆಡ್ ಐಸ್ ತುಂಬ ಬ್ರಾಡಾಗಿ ಬ್ರೈಟಾಗಿರೋದ್ರಿಂದ, ದೊಡ್ಡ ಕಣ್ಣಾಗಿರೋದ್ರಿಂದ ನಾನು ಕ್ಯಾಟ್ ಐ ಥರ
ಲೈಟಾಗಿ ಸ್ವಲ್ಪ ಶೇಪ್ ಕೊಟ್ಕೊಂಡೆ ಅಷ್ಟೇ, ಒಂದು ಸ್ಟ್ರೋಕ್ ಅಷ್ಟೇ ಹಾಕ್ಕೊಂಡಿದ್ದು. ನೆಕ್ಸ್ಟ್ ಇಲ್ಲಿ ನಾನು ಚುಕ್ಕಿಗಳು ಇಟ್ಕೋಬೇಕಲ್ಲ, ವೈಟ್ ಕಲರ್ ಶೇಡ್ ಮತ್ತು ರೆಡ್ಡಲ್ಲಿ ಅದನ್ನು ಐಬ್ರೋ ಮೇಲೆ ಡಿಸೈನ್ ಮಾಡಿಕೊಂಡೆ. ನಾನಿಲ್ಲಿ ವೈಟ್ ಕಲರ್ ಹೈಲೈಟರನ್ನು ಯೂಸ್ ಮಾಡಿದ್ದೀನಿ, ಅಥವಾ ನೀವು ಕಲರ್ ಚಾಂದದ ಬಾಕ್ಸ್ ಬರುತ್ತಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ, ಶೈನಿಯಾಗಿ ಕಾಣುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ 4 ವೈಟ್ ಡಾಟ್ಸ್ ಇಟ್ಕೊಂಡು ಮಧ್ಯೆ ರೆಡ್ ಕಲರ್ ಲಿಪ್ಸ್ಟಿಕ್ಕಲ್ಲಿ ಡಾಟ್ಸ್ನ ಇಟ್ಕೊಂಡೆ. ಇದಾದಮೇಲೆ ನಾನು ಅವಳಿಗೆ ಅಪ್ಲೈ ಮಾಡಿದ್ದು ಮಸ್ಕರ. ಆ್ಯಕ್ಚುಲಿ ಇವಳು ಲ್ಯಾಶಸ್ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ ಮರ್ಮೇಡ್ ಐಸ್ ಅಂತ, ಮೀನಿಗೇನು ಲ್ಯಾಶಸ್ ಇರಲ್ಲ, ಬಟ್ ಇವಳಿಗೆ ಲ್ಯಾಶಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಬರೀ ಒಂದು ಸ್ಟ್ರೋಕ್ ಹಾಕಿದೆ ಅಷ್ಟೇ, 1 ಕೋಟ್ ಅಪ್ಲೈ ಮಾಡಿದೆ ಅಷ್ಟೇ ನಾನು. ಅದಾದಮೇಲೆ ಫ್ಲವರ್ಸ್ನ ಹಾಕಿ ನೀಟಾಗಿ ಚೆನ್ನಾಗಿ ಕ್ಯೂಟಾಗಿ ಕಾಣೋ ಥರ ಹಾಕಿದೆ. ಹೂ ಹೇಗೆ ಮುಡಿಸೋದು ಅಂತೆಲ್ಲ ನೋಡ್ತಾ ಇದ್ದೆ, ಬಿಕಾಸ್ ಇವಳಂತೂ ತುಂಬ ಸೆನ್ಸಿಟಿವ್, ಸೂಕ್ಷ್ಮ ಜಾಸ್ತಿ, ನನಗೆ ಅದಕ್ಕೆ ಭಯ. ಇಯರಿಂಗ್ಸು ಅದಕ್ಕೆ ನಾನು ಹಾಕಿಲ್ಲ ಇವಳಿಗಿಲ್ಲಿ, ನೋಡ್ತಾ ಇದ್ದೆ. ಬಟ್ ಇಷ್ಟೇ ಸಾಕು ಅಂತ ಅನ್ನಿಸ್ತು. ಇದ್ರ ಜೊತೆ ವೈಟ್ ಕಲರ್ ಕೂಡ ರೋಸಸ್ ಇತ್ತು ನನ್ನ ಹತ್ರ, ಆರ್ಟಿಫಿಷಿಯಲ್ ರೋಸಸ್ಸು. ಬಟ್ ಬೇಡ, ರೆಡ್ ಒಂದೇ ಸಾಕು, ಪರ್ಪಲ್ಗೆ ರೆಡ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದಕ್ಕೆ ಫಿಕ್ಸ್ ಆದೆ ನಾನು. ಆ್ಯಕ್ಚುಲಿ ವೈಟ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ತುಂಬ ಓವರಾಗಿ ಬೇಡ ಅಂದ್ಬಿಟ್ಟು ಇಷ್ಟಕ್ಕೆ ಫಿಕ್ಸ್ ಆದೆ ನಾನು. ಆ್ಯಂಡ್ ಇದಾದಮೇಲೆ ಜ್ಯುವೆಲ್ರಿನೂ ಅಷ್ಟೇ, ಬರೀ ಒಂದು ನೆಕ್ ಪೀಸ್ ಹಾಕಿದ್ದೀನಿ ಅಷ್ಟೇ ನಾನು. ಇನ್ನೂ ಇತ್ತು, ಲಾಂಗ್ ಹಾರನೂ ಇತ್ತು, ಬಟ್ ಇವಳಿಗೆ ಚೆನ್ನಾಗಿ ಕಾಣುತ್ತೆ, ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇದನ್ನು ಹಾಕಿದೆ. ಇದಾದಮೇಲೆ ಒಂದು ಮೂಗಿಗೆ ಮೂಗ್ಬೊಟ್ಟು ಒಂದೇನೋ ಹಾಕಿದೆ ಅಷ್ಟೇ, ರಾಧಾದಿತ್ತು ನನ್ನ ಹತ್ರ. ಮೂಗ್ಬೊಟ್ಟನ್ನ ಲಾಸ್ಟಲ್ಲಿ ಹಾಕ್ತೀನಿ ನಾನು, ಅದನ್ನು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಳಿಗೆ ಹಾಕ್ತಾ ಇರೋ ಬಟ್ಟೆ ಮೇಲೇನೂ ನವಿಲಿಂದೆ ಪಿಕಾಕ್ತೆ ಡಿಸೈನ್ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ ನಾನು. ದಾವಣಿ ಮೇಲೆ ಎಲ್ಲರೂ ಲಂಗ ದಾವಣಿ ಥರ ಉಟ್ಕೋತಾರಲ್ವ, ನಾನು ಬೇಡ ಅಂದ್ಬಿಟ್ಟು ಈ ಥರ ಹಾಕಿದ್ದೀನಿ. ಹಳೆ ರಾಣಿಯರೆಲ್ಲ ಹೀಗೆ ಅಲ್ವಾ ಇರ್ತಾಯಿದ್ದು. ಆ್ಯಂಡ್ ಅವಳ ಕೈಲಿ ಒಂದು ಪಿಕಾಕ್ದು ಫೆದರ್ನ ಕೊಟ್ಟಿದ್ದೀನಿ. ಹೇಗೆ ಕಾಣ್ತಿದೆ ಲುಕ್ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ. ಏನಾದರೂ ಬೇರೆ ಸಜೆಷನ್ಸ್ ಇದ್ರೇನೂ ನಾನು ಅದನ್ನು ತೊಗೊಂಡು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಸೊ ಇದಾಗಿತ್ತು ನನ್ನ ಇವತ್ತಿನ ಮೇಕಪ್ ವ್ಲಾಗ್. ಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ನಾನು ನಿಹಾರಿಕಾಗೆ ರಾಧೆ ವೇಷದಲ್ಲಿ ಮೇಕಪ್ ಮಾಡಿದ್ದೀನಿ. ನನ್ನ ಮೇಕಪ್ ಹೇಗೆ ಅನ್ನಿಸ್ತು, ಅವಳ ಲುಕ್ ಹೇಗೆ ಕಾಣ್ತಿದೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ಸ್ ಮಾಡಿ. ನೆಗೆಟಿವ್ ಆದರೂ ಪಾಸಿಟಿವ್ ಆದರೂ ನಾನು ಅದನ್ನು ತೊಗೊಳ್ತೀನಿ, ಇಂಪ್ರೂವೈಸ್ ಮಾಡ್ಕೊತೀನಿ. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ.